ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಹೊನ್ನಾಳಿ ಹರಿಹರ ಮಾರ್ಗವಾಗಿ ಹರಿಯುವಂತಹ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸದ್ಯ ನಾವು ಹರಿಹರ ತಾಲೂಕಿನ ದೀಟೂರು ಬಳಿಯ ಒಂದು ಜಮೀನಿನ ಪಕ್ಕದಲ್ಲಿ ಇದ್ದೀವಿ. ಹೇಗೆ ಜಲರಾಶಿ ಕಾಣ್ತಾ ಇದೆ ಅಂತ ಹೇಳಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಕೆಲವು ಅಂದ್ರೆ ಕಳೆದ ತಿಂಗಳಷ್ಟೇ ಹಿಂದೆ ನೀರಿನ ಒಡಲು ತುಂಬಾ ಚಿಕ್ಕದಾಗಿತ್ತು, ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ನೀರು ಹರಿತಾ ಇತ್ತು. ಈಗ ದಿನದಿಂದ ದಿನಕ್ಕೆ ಮಳೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ನೀರಿನ ಪ್ರಮಾಣ ಕೂಡ ಅದೇ ರೀತಿಯಾಗಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇನ್ನು 2-3 ದಿನಗಳ ಕಾಲ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗುವ ನಿರೀಕ್ಷೆ ಇದೆ. ಈ ಮಳೆ ಇನ್ನು ಹೆಚ್ಚಾದಂತೆ ನೀರಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಇನ್ನು ಭದ್ರಾ ಜಲಾಶಯ ಕೂಡ ತುಂಬುವ ಹಂತಕ್ಕೆ ಬಂದಿದೆ. ಅಂದ್ರೆ ತುಂಗಾ ಮತ್ತು ಭದ್ರಾ ಎರಡೂ ಕೂಡ ಅಂದ್ರೆ ತುಂಗಾ ನದಿಯಿಂದ ಕೇವಲ ಬೆರಳೆಂಕೆ ಕ್ಯೂಸೆಕ್ ನೀರನ್ನ ಈಗ ನದಿಗೆ ಹರಿಬಿಡಲಾಗ್ತಾ ಇದೆ. ಇದರಿಂದ ಕೂಡ ನೀರಿನ ಪ್ರಮಾಣ ಜಾಸ್ತಿ ಇದೆ. ಒಂದು ವೇಳೆ ಭದ್ರಾ ಡ್ಯಾಮ್ ತುಂಬಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹರಿಬಿಟ್ಟಿದ್ದೇ ಆದಲ್ಲಿ ಈ ನೀರಿನ ವ್ಯಾಪ್ತಿ ಜಾಸ್ತಿ ಆಗುತ್ತೆ ಮತ್ತು ಕೆಲವೊಂದಿಷ್ಟು ಜಮೀನು ಮತ್ತು ತೋಟಗಳಿಗೆ ನೀರು ನುಗ್ಗುವಂತ ಸಾಧ್ಯತೆ ಇದೆ. ಅಕ್ಕಪಕ್ಕದ ಎಲ್ಲಿ ತುಂಗಭದ್ರಾ ತಟದಲ್ಲಿ ಕೆಲವೊಂದಿಷ್ಟು ಜಾಗಗಳಿದೆ, ಆ ಭಾಗಗಳಲ್ಲೂ ಕೂಡ ನೀರು ಜಮೀನುಗಳಿಗೆ ನುಗ್ಗುವಂತ ಸಾಧ್ಯತೆ ಇದೆ. ಇನ್ನು ನೀರು ಈ ಪ್ರಮಾಣದಲ್ಲಿ ನೀರು ಹರಿತಾ ಇರೋದ್ರಿಂದ ಕೂಡ ನ್ಯಾಮತಿ ತಾಲೂಕು ಆಡಳಿತ, ಹೊನ್ನಾಳಿ ಮತ್ತು ಹರಿಹರ ತಾಲೂಕು ಆಡಳಿತ ಕೂಡ ನದಿಗೆ ಯಾರು ಇಳಿಯದಂತೆ ಈ ವಾಹನ ತೊಳೆಯೋಕೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ನೀರಿಗೆ ಇಳಿದು ಹರಸಾಹಸವನ್ನ ಮಾಡ್ತಾರೆ. ದನಕರುಗಳಿಗೆ ನೀರು ಕುಡಿಸೋಕೆ ಅಂತ ಅವುಗಳನ್ನ ಮೈ ತೊಳೆಯೋಕೆ ಅಂತ ಹೇಳಿ ಬರ್ತಾ ಇರ್ತಾರೆ. ಅವರು ನೀರಿನಲ್ಲಿ ಅದರ ವ್ಯಾಪ್ತಿಗೆ ಮತ್ತು ನೀರಿನ ಪ್ರಮಾಣ ಅವಾಗಾಗ ಹೆಚ್ಚಾನೆ ಇರುತ್ತೆ. ಅದರ ಪ್ರಮಾಣ ಹೆಚ್ಚಾಗೋದು ಜನರಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಅವರು ಕೂಡ ಅದರಿಂದ ಅಪಾಯಕ್ಕೆ ತುತ್ತಾಗುವಂತ ಸಾಧ್ಯತೆ ಇರುತ್ತೆ. ಈ ನೀರು ಟಿಬಿ ಡ್ಯಾಮ್ಗೆ ಹರಿದು ಹೋಗ್ತಾ ಇರುತ್ತೆ. ಟಿಬಿ ಡ್ಯಾಮ್ ಕೂಡ ಈಗ ಇನ್ನೇನು ಕೆಲವೇ ಅಡಿ ಅಷ್ಟೇ ಮಾತ್ರ ಬಾಕಿ ಇದೆ. ಈ ನೀರು ಇನ್ನೂ ಜಾಸ್ತಿ ಆದಂತೆ ಕೇವಲ ಇನ್ನೊಂದು ವಾರದಲ್ಲೂ ಕೂಡ ಟಿಬಿ ಡ್ಯಾಮ್ ತುಂಬುವಂತ ಸಾಧ್ಯತೆ ಇದೆ. ನೀರಿನ ಪ್ರಮಾಣ ತುಂಗಭದ್ರಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತ ಕೂಡ ಜಿಲ್ಲಾಡಳಿತ ತಾಲೂಕು ಆಡಳಿತಗಳಿಗೆ ಸೂಚನೆ ಕೊಟ್ಟಿದೆ. ನದಿಗೆ ಯಾರು ಇಳಿಕೂಡದು, ಸೂಕ್ತ ಬಂದೋಬಸ್ತನ್ನ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದೆ. ಮತ್ತು ಕೆಲವೊಂದಿಷ್ಟು ರೈತರು ಇದನ್ನೇ ನಂಬಿ ಬದುಕ್ತಾ ಇರ್ತಾರೆ, ಅಂದ್ರೆ ತುಂಗಭದ್ರಾ ಜಲಾಶಯವನ್ನ. ಯಾಕಂದ್ರೆ ಅಕ್ಕಪಕ್ಕದ ಜಮೀನು ಕೂಡ ಸಾಕಷ್ಟು ನೀರಾವರಿಯನ್ನ ಒದಗಿಸ್ತಾ ಇದೆ. ಈ ನೀರು ಈ ರೀತಿ ವ್ಯಾಪಕವಾಗಿ ಹರಿತಾ ಇರೋದ್ರಿಂದ ಕೂಡ ಅವ್ರಿಗೂ ತುಂಬಾ ಖುಷಿ ಉಂಟಾಗಿದೆ. ಮತ್ತು ಇಲ್ಲಿಂದ ನೀರು ಕೂಡ ಸಾಕಷ್ಟು ಕೆರೆಗಳಿಗೆ, ಅಂದ್ರೆ ಈ ದೀಟೂರು ಪಂಪ್ ಸೆಟ್ ನಿಂದಲೂ ಕೂಡ ಸಾಕಷ್ಟು ಕಡೆ ನೀರನ್ನ ಪಂಪ್ ಮಾಡಲಾಗುತ್ತೆ. ಸುಮಾರು 57 ಕೆರೆಗಳಿಗೂ ಕೂಡ ಈ ನೀರು ಹೋಗುತ್ತೆ. ಹೀಗಾಗಿ ಸಾಕಷ್ಟು ರೈತರಿಗೆ ತುಂಗಭದ್ರಾ ನದಿಯಲ್ಲಿ ನೀರು ಹರಿತಾ ಇರೋದ್ರಿಂದ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.